ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿಮಗೆ ಭಯಂಕರವಾದ ಒಂದು ಶತ್ರುಬಾಧೆ, ಭಯಂಕರವಾದ ಒಂದು ನರ ದೃಷ್ಟಿ, ನರಕೋಶ ಇದ್ದರೆ ನೀವು ಏನು ಮಾಡಬೇಕೆಂದರೆ ನೀವು ನರಸಿಂಹಸ್ವಾಮಿಯನ್ನು ನೀವು ಪ್ರಾರ್ಥಿಸಬೇಕು. ರಾಯರ ಮೂಲಕ ನೀವು ನರಸಿಂಹಸ್ವಾಮಿನ ಪ್ರಾರ್ಥಿಸೋದ್ರಿಂದ ನಿಮಗೆ ಸಕಲ ಶತ್ರು ಬಾಧೆಗಳು ನಿವಾರಣೆ ಆಗುತ್ತದೆ. ಕೆಲವೊಂದು ಸಲ ನಮ್ಮ ಪಾಡಿಗೆ ನಾವಿದ್ದರೂ ಸಹಿತ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ. ಕೆಲವೊಂದು ಸಲ ಅದು ನಿಮ್ಮ ಹತ್ತಿರದ ಸಂಬಂಧಿಕರೇ ಇರಬಹುದು, ಅಥವಾ ಬೇರೆ ಕಡೆ ಇರಬಹುದು, ನಿಮ್ಮ ಸಹೋದ್ಯೋಗಿಗಳಿರಬಹುದು, ಅಥವಾ ನಿಮ್ಮ ಹತ್ತಿರದಲ್ಲಿ ನಿವಾಸ ಮಾಡಿರುವಂಥ ಇರಬಹುದು. ಯಾರೇ ಆಗಲಿ ವಿನಾಕಾರಣ ಒಬ್ಬರು ಅಮಾಯಕರನ್ನು ಗೋಳು ಹೀಕೊಳ್ಳೋದು ಈ ಕಲಿಯುಗದಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕಂದ್ರೆ ದೇವರ ಹತ್ತಿರ ಮೊರೆ ಹೋಗಬೇಕು. ರಾಘವೇಂದ್ರ ಸ್ವಾಮಿಯಲ್ಲಿ ಮನಸ್ಫೂರ್ತಿಯಾಗಿ ಬೇಡಿಕೊಂಡು ರಾಘವೇಂದ್ರ ಸ್ವಾಮಿಗಳು ಈ ನಿಮ್ಮ ಪ್ರಾರ್ಥನೆಗಳನ್ನೆಲ್ಲ ನರಸಿಂಹ ಸ್ವಾಮಿಗೆ ಒಪ್ಪಿಸುತ್ತಾರೆ. ಖಂಡಿತವಾಗ್ಲೂ ನಿಮ್ಮ ಶತ್ರು ನಾಶ ಆಗುತ್ತಾರೆ. ಅವರು ನಿಮಗೆ ತೊಂದರೆ ಕೊಡೋದನ್ನು ನಿಲ್ಲಿಸುತ್ತಾರೆ. ಒಂದು ಅವರ ಶತ್ರು ನಾಶನ ಆಗುತ್ತೆ. ಅವರು ನಿಮ್ಮ ಜೀವನದಿಂದ ಹೊರಗಡೆ ನಡೆಯುತ್ತಾರೆ. ನಂಬಿಕೆಯಿಂದ ರಾಘವೇಂದ್ರ ಸ್ವಾಮಿಯನ್ನು ಪ್ರಾರ್ಥಿಸಿ ರಾಯರು ನರಸಿಂಹಸ್ವಾಮಿಯ ಬಳಿ ನಿಮ್ಮ ಪ್ರಾರ್ಥನೆಯನ್ನು ಇಡುತ್ತಾರೆ. ನರಸಿಂಹಸ್ವಾಮಿ ನಮಗೆಲ್ಲರಿಗೂ ಗೊತ್ತು, ಉಗ್ರರೂಪಿಯಾದ ವಿಷ್ಣುವಿನ ಅವತಾರರವರು. ಅವರು ಹಿರಣ್ಯಕಶ್ಯಪನನ್ನು ಸಂಹಾರ ಮಾಡಿದ್ದರು, ತನ್ನ ಭಕ್ತನಾದ ಪ್ರಹ್ಲಾದನಿಗೆ ತೊಂದರೆ ಕೊಡುತ್ತಿದ್ದರು ಎಂದು. ಹಾಗೆ ರಾಯರಿಗೆ ಪರಮ ಗುರು ಹಾಗೂ ಪರಮ ಒಂದು ದೇವತಾ ಸ್ವರೂಪರು ನರಸಿಂಹಸ್ವಾಮಿಯವರು. ಅದರಿಂದ ನರಸಿಂಹಸ್ವಾಮಿಯವರು ನಿಮ್ಮ ಶತ್ರುಗಳನ್ನೆಲ್ಲ ನೋಡಿಕೊಳ್ಳುತ್ತಾರೆ. ನೀವು ಅವರ ಹತ್ರ ವಾಗ್ವಾದ ಮಾಡಬೇಡಿ, ಜಗಳಕ್ಕೆ ನಿಂತ್ಕೋಬೇಡಿ, ಏನು ಮಾಡಬೇಡಿ. ನೀವು ಎಲ್ಲ ರಾಘವೇಂದ್ರ ಸ್ವಾಮಿಗೆ ಒಂದು ಪತ್ರದಲ್ಲಿ ಬರೆದು ಒಪ್ಪಿಸಿ, ಅಥವಾ ನಿಮ್ಮ ಮಾತಿನಲ್ಲೇ ಒಪ್ಪಿಸಿ. ಹೀಗೆ ಮಾಡೋದ್ರಿಂದ ನಿಮಗೆ ಸಕಲ ಶತ್ರು ಬಾಧೆಗಳು ತೊಲಗುತ್ತದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.